ಡಾಕ್ಟರ್ ಡಾಕ್ಟರ್ ಏನಾಗಿದೆ ಡಾಕ್ಟರ್ ಅವರಿಗೆ? ಓ ಅದಮ್ಮ ಏನಿಲ್ಲಮ್ಮ, ಇವರು ಸ್ವಲ್ಪ ಜಾಸ್ತಿ ಟೆನ್ಷನ್ ಮಾಡ್ಕೊಂಡಿರೋದ್ರಿಂದ ಸುಸ್ತಾಗಿದೆ. ಮತ್ತೆ ಇನ್ನೊಂದು ಒಳ್ಳೆ ವಿಚಾರ, ಅವ್ರ ಕಡೆ ಯಾರು ಬಂದಿಲ್ವ ಮನೆ ಕಡೆಯವರು? ಸರ್ ಅವ್ರ ಮನೆ ಕಡೆಯಿಂದ ಅವ್ರ ಹಸ್ಬೆಂಡು ಮತ್ತು ಅವ್ರ ಅಮ್ಮ ಬಂದಿದ್ದಾರೆ ಸರ್. ಹೌದಾ, ಓಕೆ ಓಕೆ, ಅವ್ರನ್ನ ಕರೀರಿ ಮಾತಾಡ್ತೀನಿ. ಯಾಕೆ ಎದ್ದು ಕೂತ್ಕೊಂಡ್ರಿ? ಮಲ್ಕೊಂಡ್ರೆ ಸ್ವಲ್ಪ ರೆಸ್ಟ್ ಮಾಡಿ. ಅಯ್ಯೋ ಏನಾಯ್ತು? ಮಲ್ಕೊಳ್ಳಿ ಯಾಕಿದ್ರಿ? ಸರ್ ಸರ್ ಅಮ್ಮ ಅಮ್ಮ ಏನಾಗಿದೆ? ನನಗೆ ಏನಾಗಿದೆ ಸಿಸ್ಟರ್? ನನಗೆ ಏನಾಯ್ತು? ಯಾಕೆ ಇಲ್ಲಿ ಕರ್ಕೊಂಡ್ಬಂದ್ರಿ? ನೋಡಿಮ್ಮ, ಮಲ್ಕೊಳ್ಳಿ, ಸ್ವಲ್ಪ ರೆಸ್ಟ್ ಮಾಡಿ, ಹೇಳ್ತೀವಿ ನಾವು ನಿಮಗೆ. ಅಂಥದ್ದೇನೂ ಆಗಿಲ್ಲ, ಹೇಳ್ತೀವಿ. ನಿಮ್ಮ ಮನೇಲಿ ದೊಡ್ಡವರಂತ ಬಂದಿದ್ದಾರಲ್ಲ ಅವ್ರ ಕೈಲಿ ಹೇಳ್ತೀವಿ, ಮಲ್ಕೊಳ್ಳಿ ನೀವು. ಸರ್ ಅಂಥದ್ದು ಏನಾಗಿದೆ ಸರ್? ಅಂಥದ್ದು ಏನಾಗಿದೆ ಪ್ರಾಬ್ಲಮ್ ಹೇಳಿ ಸರ್, ನನ್ನ ಹತ್ರನೇ ಹೇಳಿ, ಪರವಾಗಿಲ್ಲ. ನೋಡಿ ಮೇಡಮ್, ಜಾಸ್ತಿ ಬಿ ಪಿ ಮಾಡ್ಕೊಬಿಡಿ, ಮಲ್ಕೊಳ್ಳಿ, ಸ್ವಲ್ಪ ಹೊತ್ತೆಲ್ಲ ಸರಿ ಹೋಗುತ್ತೆ. ಹೇಳ್ತೀವಿ ಅಂತ ಹೇಳಿದ್ವಲ್ಲ, ಮಲ್ಕೊಳ್ಳಿ, ಸ್ವಲ್ಪ ರೆಸ್ಟ್ ಮಾಡಿ. ಇವ್ರ ಕಡೆ ಯಾರು ಬಂದಿದ್ದಾರೆ ಸಿಸ್ಟರ್? ಸ್ವಲ್ಪ ಕರಿತೀರಾ? ಓಕೆ ಸರ್, ಆಯಿತು. ಇಲ್ಲಿ ಹೊರಗಡೆ ನಿಂತಿದ್ದಾರೆ, ಕರಿತೀನಿ. ಹಾಂ ಓಕೆ ಮ್ಯಾಮ್. ಯಾರಿದ್ದೀರಾ? ಬನ್ನಿ ಒಳಗಡೆ ಸ್ವಲ್ಪ. ಯಾಕೆ ಸಿಸ್ಟರ್, ಏನಾಯ್ತು? ಬನ್ನಿ. ಸರ್ ಏನಾಯ್ತು ಸರ್? ನಮ್ಮ ವೈಫ್ಗೆ ಅಂಥದ್ದೇನೂ ಇಲ್ಲ, ಯಾರೂ ಭಯ ಪಡಬೇಡಿ, ಎಲ್ಲ ಖುಷಿ ಪಡೋ ವಿಚಾರನೇ. ಸ್ವಲ್ಪ ಟೆನ್ಷನ್ ಮಾಡ್ಕೊಂಡಿದ್ದಾರೆ, ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಷ್ಟೇ, ಸುಸ್ತಾಗಿದೆ ಅವ್ರಿಗೆ. ಸ್ವಲ್ಪ ಜ್ಯೂಸ್ ಕೊಡಿ ಸಿಸ್ಟರ್, ತೊಗೊಂಡು ಬಂದು. ಹಾಂ ಓಕೆ ಸರ್, ಆಯಿತು, ಹೋಗ್ತೀನಿ. ನೀವು ಮಲ್ಕೊಳ್ಳಿ. ನೀವು ಪೇಷಂಟ್, ಇವಾಗ ಇದು ಕೂತ್ಕೋಬಾರ್ದಾಗಿಲ್ಲ. ಅಮ್ಮ ಏನಾಯ್ತಮ್ಮ ನನಗೆ? ಯಾಕಮ್ಮ ಈ ಡಾಕ್ಟರ್ ಹೀಗೆ ಹೇಳ್ತಿದ್ದಾರೆ? ಏನಾಯ್ತಮ್ಮ ನನಗೆ? ನಾನು ಚೆನ್ನಾಗೇ ಇದ್ನಲ್ಲಮ್ಮ, ನಿನ್ನ ಹತ್ರ ಮಾತಾಡ್ತಿದ್ನಲ್ಲ. ಏನಾಗಿಲ್ಲ ಮಗಳೇ, ಏನಾಗಿಲ್ಲ, ಸುಮ್ಮನೆ ಕೂತ್ಕೊ. ನಮಗೂ ಇನ್ನೂ ಏನು ಗೊತ್ತಿಲ್ಲ, ಹೇಳ್ತಾರೆ ಡಾಕ್ಟರು. ಸುಮ್ಮನೆ ಇರು, ಆರಾಮಾಗಿರು, ನೀನು ರೆಸ್ಟ್ ಮಾಡು. ರೀ ಸ್ವೀಟಿ ಎಲ್ಲಿರಿ? ಏನಾಯ್ತು ರೀ ನನಗೆ? ಯಾವಾಗ್ರಿ ಇಲ್ಲಿ ಕರ್ಕೊಂಬಂದ್ರಿ? ಸುಶೀಲಾ, ಹೆದರ್ಕೋಬೇಡ ಸುಶೀಲಾ, ನಿನ್ಗೇನೂ ಆಗಿಲ್ಲ. ಈಗ ಡಾಕ್ಟರ್ ಹೇಳ್ತಾರೆ ಅಂತ ಹೇಳಿದಾರಲ್ಲ, ಇರು ನೋಡೋಣ. ಯಾರು ಭಯ ಪಡ್ಬೇಡಿ. ಹೇಳಿ ಡಾಕ್ಟರ್, ಏನಾಯ್ತು ನನ್ನ ಮಗಳಿಗೆ? ಏನೂ ಆಗಿಲ್ಲಮ್ಮ, ಯಾರು ಭಯ ಪಡ್ಕೋಬೇಡಿ. ಒಂದು ಖುಷಿ ವಿಚಾರ ಇದೆ. ಹಾಂ, ಖುಷಿ ವಿಚಾರನಾ? ಏನು ಡಾಕ್ಟರ್ ಅದು? ಇಲ್ಲಿ ನೋಡಿದ್ರೆ ಪೇಷಂಟು ಅಂತೀರಾ, ನೀವು ನೋಡಿದ್ರೆ ಖುಷಿ ವಿಚಾರ ಅಂತಿದ್ದೀರಾ. ನನಗೇನೂ ಅರ್ಥ ಆಗ್ತಾ ಇಲ್ಲ. ಏನು ಡಾಕ್ಟರ್ ಅದು ಖುಷಿ ವಿಚಾರ ಅಂತ ಹೇಳ್ತಿದ್ದೀರಾ? ಏನದು? ಅದೇನಿಲ್ಲ ಸರ್, ನಿಮ್ಮ ವೈಫ್ ಇವಾಗ ಪ್ರೆಗ್ನೆಂಟು, 3 months ಆಗಿದೆ. ಅವರು ನೋಡ್ಕೊಂಡಿಲ್ಲ, ನೀವು ನೋಡ್ಕೋಬೇಕು ತಾನೇ. ಅದೆಲ್ಲ ಇವಾಗ ಟೆನ್ಷನಿಗೆ BP ಜಾಸ್ತಿ ಆಗಿ ಈ ಥರ ಕೆಳಗೆ ಬಿದ್ದಿದ್ದಾರೆ, ತಲೆ ಸುತ್ತು. ಅವ್ರನ್ನ ಇನ್ಮೇಲೆ ಹುಷಾರಾಗಿ ನೋಡ್ಕೊಳ್ಳಿ ಅಷ್ಟೇ. ಇವಾಗ 3 months ಪ್ರೆಗ್ನೆಂಟ್ ಇದ್ದಾರೆ ಅವರು. ಇನ್ನು 2 days ರೆಸ್ಟ್ ಮಾಡಲಿ, ಆಮೇಲೆ ನೀವು ಕರ್ಕೊಂಡು ಹೋಗ್ಬೋದು. ಹಾಂ ಹೌದಾ ಡಾಕ್ಟರ್? ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಸುಶೀಲಾ, ಏನು ಖುಷಿ ವಿಚಾರ ಸುಶೀಲಾ ಇದು? ವಾವ್ ಸುಶೀಲಾ, ಅಂತ ಇಂತ ಇನ್ನೊಂದು ಪಾಪ ಇರಂಗೆ ಆಗ್ಬಿಟ್ಟೇನು ನೀನು? ವಾವ್, ನನಗಂತೂ ತುಂಬ ಖುಷಿ ಆಗ್ತಿದೆ ರೀ. ವಾವ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನೋಡಿಮ್ಮ, ಹಂಗೆಲ್ಲ ಎತ್ಕುಡಿಬಾರ್ದು. ಹಂಗೆಲ್ಲ ಎತ್ಕೊಂಡ್ರೆ ಪಾಪಕ್ಕೆ ತೊಂದರೆ ಆಗುತ್ತೆ. ಇವಾಗೆಲ್ಲ ನಾರ್ಮಲ್ ಇದೆ, ನಿಮ್ಮ ಸ್ಕ್ಯಾನಿಂಗ್ ಮಾಡಿದ್ದೀವಿ, ಎಲ್ಲ ನಾರ್ಮಲ್ ಅಂತ ಬಂದಿದೆ ಪಾಪು. ಇವಾಗ ನೀವು ರೆಸ್ಟ್ ಮಾಡಬೇಕು. ಮನೆಗೆ ಹೋದ್ರೂ ನೀವು ರೆಸ್ಟ್ ಮಾಡಬೇಕು. ಇಲ್ಲ ಅಂತಂದರೆ ಮನೇಲಿ ರೆಸ್ಟ್ ಮಾಡೋದಕ್ಕೆ ಆಗಲ್ಲ ಅಂತಂದರೆ ನೀವಿಲ್ಲ ಇದ್ರೂ ರೆಸ್ಟ್ ಮಾಡಿ 2 days. ಡ್ರಿಪ್ಸ್ ಹಾಕ್ತಾರೆ, ಡ್ರಿಪ್ಸ್ ಹಾಕ್ಸ್ಕೊಳ್ಳಿ. ಸರ್ ಇಲ್ಲ ಸರ್, ಮನೆಗೆ ಕರ್ಕೊಂಡು ಹೋಗ್ತೀವಿ. ಅದೇ ಮನೇಲಿ ಮಗು ಬೇರೆ ಇದೆ ಸರ್, ಅವ್ರನ್ನ ಬೇರೆ ನೋಡ್ಕೋಬೇಕು ನನ್ನ ಮಗಳನ್ನ. ಸೊ ಮನೆಗೆ ಕರ್ಕೊಂಡು ಹೋಗ್ತೀನಿ, ನಾನು ಮನೇಲೆ ರೆಸ್ಟ್ ಮಾಡಿಸ್ತೀನಿ ಸರ್. ಅವ್ರ ಕೈಲಿ ಏನು ಕೆಲಸ ಮಾಡೋದಕ್ಕೆ ಬಿಡಲ್ಲ ಡಾಕ್ಟರ್, ಪ್ಲೀಸ್ ಕಳಿಸ್ಕೊಡಿ. ಓಕೆ ಸರ್, ಆಯಿತು. ನೀವು ಈ ರೀತಿ ಕೇಳ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ನಾನು ಕಳ್ಸಿಕೊಡ್ತಾ ಇದ್ದೀನಿ. ಆದರೆ ಹುಷಾರಾಗಿ ನೋಡ್ಕೊಳ್ಳಿ, ಅವರಿಗೆ ಲೋ BP ಇದೆ. ಸೊ ಹುಷಾರಾಗಿ ನೋಡ್ಕೋಬೇಕು. ಈ ಪ್ರೆಗ್ನೆನ್ಸಿ ಟೈಮಿಂಗ್ಸ್ ಎಲ್ಲ ಅದೆಲ್ಲ ಬರಬಾರ್ದು. ಮತ್ತು ಯಾವುದೇ ರೀತಿ ಟೆನ್ಷನ್ ಆಗೋ ವಿಚಾರ ಕೂಡ ಅವ್ರಿಗೆ ಹೇಳಬಾರ್ದು. ಮತ್ತು ಯಾವುದೇ ರೀತಿ ಟೆನ್ಷನ್ ಕೂಡ ಮಾಡ್ಕೋಬಾರ್ದು. ಅವ್ರನ್ನ ಆರಾಮಾಗಿ ನೋಡ್ಕೊಳ್ಳಿ. ಮತ್ತು ಫ್ರೂಟ್ಸು, ವೆಜಿಟೇಬಲ್ಸು, ಮತ್ತು ಡೈಲಿ ಒಂದೊಂದು ಎಗ್ನ ತಿನ್ನಿಸ್ಬೇಕು. ಮತ್ತು ಟ್ಯಾಬ್ಲೆಟ್ನ ಬರ್ಕೊಡ್ತೀವಿ, ಕ್ಯಾಲ್ಶಿಯಂ ಟ್ಯಾಬ್ಲೆಟು ಅದೆಲ್ಲ ಬರ್ಕೊಡ್ತೀವಿ. ಅದೆಲ್ಲ ನೀವು ತಿನ್ನಿಸ್ಬೇಕು ಸರ್. ಆಯಿತು ಸರ್, ಅದು ಯಾವ್ದು ಅಂತ ಕ್ಲೀನಾಗಿ ಬರ್ಕೊಡಿ ಸರ್. ನಾನೆಲ್ಲ ನೋಡಿಕೊಂಡು ಅವ್ಳಿಗೆ ತಿನ್ನಿಸೋ ಜವಾಬ್ದಾರಿ ನಂದು ಸರ್. ಅವಳನ್ನ ಕಿಚನ್ಗೂ ಕೂಡ ಕಳಿಸಲ್ಲ, ಅಷ್ಟು ಹುಷಾರಾಗಿ ನಾನು ನೋಡ್ಕೊತೀನಿ ಸರ್. ರೀ ನನಗಂತೂ ತುಂಬ ಖುಷಿ ಆಗ್ತಿದೆ ರೀ. ಬನ್ನಿ ರೀ, ಮನೆಗೆ ಹೋಗೋಣ. ಸುಶೀಲಾ, ನೀನು ರೆಸ್ಟ್ ಮಾಡು ಆರಾಮಾಗಿ. ನನ್ನ ಫ್ರೆಂಡ್ಗೆ ಹೇಳಿದ್ದೀನಿ, ಕಾರ್ ತೊಗೊಂಡು ಬರ್ತಾ ಇದ್ದಾನೆ, ಕಾರಲ್ಲಿ ಹೋಗೋಣ. ಸುಮ್ಮನಿರು, ಆರಾಮಾಗಿರು, ನೀನು ರೆಸ್ಟ್ ಮಾಡು. ಸರಿ ಮಗ, ರೆಸ್ಟ್ ಮಾಡು ನೀನು ಆರಾಮಾಗಿ. ನಾನು ಊರಿಗಿನ್ನು ಹೊರಡ್ತೀನಿ. ಅಮ್ಮ, ಊರಿಗೆ ಈಗಲೇ ಬೇಡ ಅಮ್ಮ, ಅವಳು ಪ್ರೆಗ್ನೆಂಟ್ ಆಗಿದ್ದಾಳೆ. ಆರಾಮಾಗಿ ಇನ್ನೂ 1 week ಇರಿ, ಆರಾಮಾಗಿ ರೆಸ್ಟ್ ಮಾಡಲಿ ಅವಳು. ಇನ್ನೊಂದು ವಾರ ಇದು ಸ್ವೀಟಿನ ಕೂಡ ನೋಡ್ಕೊಳ್ಳಿ ಅಮ್ಮ ನೀವು. ಇಲ್ಲ ಅಳಿ ಅಂದರೆ ಊರಲ್ಲಿ ತುಂಬ ಕೆಲಸ ಇದೆ. ಅದು ನೋಡೋಣ ಇರಿ, ಏನಂತಾರೆ ಅವ್ರು ಫೋನ್ ಮಾಡ್ತೀನಿ ಅಜ್ಜಂಗೆ. ಅಜ್ಜ ಏನಂತಾರೆ ನೋಡ್ಬಿಟ್ಟು ನಾನು ಹೇಳ್ತೀನಿ ಅಂದರೆ ನಿಮ್ಗೆ. ಸರ್ ಟ್ಯಾಬ್ಲೆಟ್ ಬರ್ಕೊಡ್ತೀನಿ, ತಗೊಳ್ಳಿ. ಹಾಂ ಸರ್, ಆಯಿತು ಬನ್ನಿ. ಈ ಸಿಸ್ಟರ್ ಏನೋ ಜ್ಯೂಸ್ ತೊಗೊಬರ್ತೀನಿ ಅಂತ ಅಂದರೆ ಇನ್ನೂ ತೊಗೊಬರ್ಲಿಲ್ವಲ್ಲ. ಅಮ್ಮ ಹಾಂ ಹೇಳಿ ಸುಶೀಲಾ, ಏನೋ ಕರ್ದಲ್ಲ, ಏನು ಹೇಳ್ಬೇಕು ಅಂತಿದ್ವಿ? ಏನಿಲ್ಲ, ಊರಿಗೆ ಹೋಗ್ತಿದ್ಯಾ? ಊರಿಗೇನೋ ಹೋಗ್ಬೇಕು ಅಂತಿದ್ದೆ, ಊರಿಗೆ ಹೋಗ್ತಿದ್ದೇನೋ, ಅದಕ್ಕೆ ಕೇಳೋಣ ಅಂತ. ಹ್ಞೂ ಸುಶೀಲಾ, ಅಲ್ಲೇ ಕೆಲಸಗಳಿದ್ದಾವಲ್ಲ, ಕೆಲಸ ಇದ್ದಾವೆ. ಮರಗಳಿಗೆಲ್ಲ ನೀರು ಹಾಕಬೇಕು, ಇಲ್ಲ ಜಮೀನು ಕಡೆ ಎಲ್ಲ ನೋಡ್ಕೊಬೇಕಲ್ಲ. ಅಜ್ಜನ ಕೈಲಿ ಒಬ್ಬರ ಕೈಲಿ ಆಗಲ್ಲ. ನೋಡೋಣ ಇವಾಗ ಬೇರೆ ಹಿಂಗಾಯ್ತಲ್ಲ, ಅವ್ರು ಬೇರೆ ಕೇಳ್ತಿದ್ದಾರೆ ಇನ್ನೂ 1 ವಾರ ಇರು ಅಂತ. ಅದಕ್ಕೆ ಹೇಳಿ, ನೀನು ವಾರಕ್ಕೆ ಬಾ, ಇಲ್ಲಂತಂದರೆ ನೀನೇ ಕರ್ಕೊಂಡು ಹೋಗ್ತೀನಿ. ಏನು ಇದ್ದೋಗಿ 1 ವಾರ, ಇವಾಗ ಅಪರೂಪಕ್ಕೆ ಸಿಕ್ಕಿದ್ಯಾ? 1 ವಾರನಾದರೂ ಇದ್ದೋಗಮ್ಮ. ಏನು ಹೋಗಿ ಇನ್ನೇನು ಮಾಡ್ಬೇಕು ನೀನಲ್ಲಿ? ಅಯ್ಯೋ ಇಲ್ಲಮ್ಮ ಸುಶೀಲಾ, ಅಲ್ಲಿ ಕೆಲಸಗಳಿದ್ದಾವೆ, ಏನು ಮಾಡೋದು? ಈಗ ಬೇರೆ ಹಿಂಗಾಯ್ತು, ಇವಾಗ ಏನು ಮಾತಾಡೋಕ್ಕಾಗಲ್ಲ ನನಗೆ. ಇವತ್ತು ಒಂದು ದಿವಸ ಇರ್ತೀನಿ, ನಾಳೆ ನನ್ನ ಜೊತೆ ನೀನು ಊರಿಗೆ ಬಾ, ನಾನು ಕರ್ಕೊಂಡು ಹೋಗ್ತೀನಿ. ಸರಿ ನೋಡಂತವ. ಅವ್ರೇನಂದ್ರು ಅಲ್ಲಿ ಅಂದರು? ಹ್ಞೂ ಸರಿ ಆಯಿತು ಅಂತ ಏನು ಹೇಳಿದ್ರು, ನೋಡೋಣ
ತಗೊಳ್ಳಿ ಅಮ್ಮ ಜ್ಯೂಸು ಕುಡೀರಿ, ಸ್ವಲ್ಪ ಹೊತ್ತು ಮಲ್ಕೊಳ್ಳಿ. ಪೇಷಂಟ್ ನೀವು ಇವಾಗೆಲ್ಲ ಹಂಗೆಲ್ಲ ಎದ್ದು ಕೂತ್ಕೋಬಾರ್ದು. ಸರಿ ಸಿಸ್ಟರ್, ಆಯಿತು. ಮಲ್ಕೊಂಡು ಬೇಜಾರಾಗ್ತಿತ್ತು, ಅದಕ್ಕೆ ಕೂತ್ಕೊಂಡಿದ್ವಿ. ಡಿಸ್ಚಾರ್ಜ್ ಯಾವಾಗ ಮಾಡ್ತಾರೆ ನಮಗೆ? ಈಗ ಡಿಸ್ಚಾರ್ಜ್ ಮಾಡ್ತಾರೆ. ಟ್ಯಾಬ್ಲೆಟ್ ಏನೋ ಬರ್ಕೊಟ್ಟಿದ್ದಾರೆ ಡಾಕ್ಟರು, ಟ್ಯಾಬ್ಲೆಟ್ ತರೋದಕ್ಕೆ ಹೋಗಿದ್ದಾರೆ ನಿಮ್ಮ ಹಸ್ಬೆಂಡು. ಇವಾಗ ಡಿಸ್ಚಾರ್ಜ್ ಸಮ್ಮರಿ ಕೊಟ್ಟಿದ್ದಾರೆ, ತಗೊಳ್ಳಿ. ಇದನ್ನು ನಿಮ್ಮ ಹಸ್ಬೆಂಡಿಗೆ ಕೊಟ್ಬಿಡಿ ಬಂದಾಗ. ಸರಿ ಸಿಸ್ಟರ್, ಆಯಿತು. ಓಕೆ. ಹಾಂ ಸುಶೀಲಾ, ಎಲ್ಲ ಆಯಿತು. ಡಿಸ್ಚಾರ್ಜ್ ಸಮ್ಮರಿ ಏನೋ ಕೊಟ್ಟಿದ್ದಾರೆ ಅಂತಾರೆ, ಅದು ಕೊಡು. ತೊಗೊಂಡೋಗಿ ಪೇ ಮಾಡಿಬಿಟ್ಟು ಟ್ಯಾಬ್ಲೆಟ್ ಏನೋ ಇಸ್ಕೊಂಡಿದ್ದೀನಿ, ಹೊರಡೋಣ ಏನು. ಹಾಂ ರೀ, ಆಯಿತು. ಅದು ಅಮ್ಮ ಏನೋ ಊರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ರಲ್ಲ, ಏನು ಮಾಡೋದು ಅಂತ ಗೊತ್ತಾಗ್ತಿರ್ಲಿಲ್ಲ, ಅದಕ್ಕೆ ಹೇಳ್ತಿದ್ದಾರೆ ಬಂದು ಒಂದು ವಾರ ಇದ್ಬಿಟ್ಟು ಹೋಗು ಅಂತ. ಏನು ಮಾಡೋದು? ಹಾಂ ಹೋಗು ಸುಶೀಲಾ, ಅಮ್ಮನ ಮಾತು ಕೇಳ್ತೀನಿ, ಕೇಳಿಕೊಂಡು ಹೋಗು. ನಂದೇನಿಲ್ಲ, ನೀನು ಆರಾಮಾಗಿದ್ದು ವಿಶ್ ಮಾಡಿದ್ರೆ ಅಷ್ಟೇ ಸಾಕು ನನಗೆ. ಓಕೆ, ನಮ್ಮ ಫ್ರೆಂಡ್ ಕಾಲ್ ಮಾಡ್ತಿದ್ದಾರೆ, ಹೋಗ್ಬಿಟ್ಟು ನೋಡ್ತೀನಿ ಅದೇನು ಬಂದಿದ್ದಾರೆ ಅಂತ ಅನ್ಸುತ್ತೆ ಹಾಸ್ಪಿಟಲ್ ಹತ್ರ. ನಡೀರಿ, ಇನ್ನೆಲ್ಲ ಡಿಸ್ಚಾರ್ಜ್ ಸಮ್ಮರಿ ಕೊಡಿ, ತೊಗೊಂಡೋಗಿ ಪೇ ಮಾಡ್ಬಿಡ್ತೀನಿ. ಸರಿ ರೀ, ಆಯಿತು. ಸ್ವೀಟಿನ ಬಿಟ್ಬಿಟ್ಟು ಬಂದೆ. ಸ್ವೀಟಿ ಮತ್ತು ಫ್ರೆಂಡ್ಸ್ ಎಲ್ಲ ಇದ್ರು. ಅಯ್ಯೋ ಅದ ಆ ಗುಂಡಕ್ಕ ಇದ್ರಲ್ಲ, ಆ ಗುಂಡಕ್ಕ ಕರ್ಕೊಂಡೋದ್ರು. ನಾನು ಕರ್ಕೊಂಡು ಹೋಗ್ತೀನಿ, ಫಸ್ಟ್ ಅದೇನು ನೋಡ್ಕೊಳ್ರಪ್ಪ, ನಮ್ಮ ಮನೇಲಿ ಇಸ್ಕೊತೀನಿ, ಆಮೇಲೆ ನೀವು ಬಂದಾಗ ಕರ್ಕೊಂಡು ಹೋಗ್ಬರ್ರಿ ಅಂತ ಅಂದ್ಬಿಟ್ಟು ಗುಂಡಕ್ಕ ಇರಿಸ್ಕೊಂಡಿದ್ದಾರೆ. ಹೌದಾ ರೀ, ಸರಿ ಆಯಿತು. ಗುಂಡಾಕನ ಕರ್ಕೊಬರೋದಲ್ವಾ? ಮಕ್ಕಳನ್ನೆಲ್ಲ ಇಟ್ಕೊಂಡು ಹೆಂಗಪ್ಪ ಕರ್ಕೊಬರೋಕ್ಕಾಗುತ್ತೆ, ಅದಕ್ಕೆ ಮಕ್ಕಳನ್ನ ಇಟ್ಕೊಂಡೆಲ್ಲ ಹೋದ್ರು ನಮ್ಮ ಕಾರಾಗೆ. ಇವಾಗ ನಮ್ಮ ಫ್ರೆಂಡ್ ಕಾರಲ್ಲಿ ಬರ್ತಿದ್ದಾರೆ, ಹೋಗೋಣ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಯಾರನ್ನು ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ ಫ್ರೆಂಡ್ಸ್, ಎಲ್ಲರೂ ವೇವ್ಸ್ ಮಾಡ್ತಾ ಇದ್ದಾರೆ, ಬಟ್ ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ನಾನು ಬಂದಿರೋ ಉದ್ದೇಶ ಏನು ಅಂತಂದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಎಲ್ಲರೂ ಸಪೋರ್ಟ್ ಮಾಡಬೇಕು ಫ್ರೆಂಡ್ಸ್. ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನಮಗೆ ಮೋಟಿವೇಶನ್ ಬರುತ್ತೆ ವೀಡಿಯೋಸ್ ಮಾಡೋದಕ್ಕೆ. ನಾನು 4 ಡೇಸ್ ಆಯಿತು ಬೇಜಾರಾಗ್ತಿದೆ, ಬಟ್ ಯಾರು ವೀಡಿಯೋಸ್ ಮಾಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ಕಮೆಂಟ್ ಮಾಡ್ತಾ ಇಲ್ಲ ಒಬ್ಬರು ಕೂಡ ಅಂತ ಬೇಜಾರಾಗಿದೆ. ಸೊ ಅದರಿಂದ ನಾನು 4 ಡೇಸ್ ಆಗಿದೆ ವಿಡಿಯೋ ಮಾಡಿ. ಎಷ್ಟು ಕಷ್ಟ ಇದೆ ಒಂದು ವಿಡಿಯೋ ಮಾಡೋಕ್ಕೆ ಅಂತ ನನಗೆ ಗೊತ್ತು ಫ್ರೆಂಡ್ಸ್, ಬಟ್ ಒಬ್ಬರು ಯಾರು ಸಪೋರ್ಟ್ ಮಾಡ್ತಾ ಇಲ್ಲ. ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಅದರಿಂದ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋಣ ಅಂತ ಇವತ್ತು ಬಂದೆ ಫ್ರೆಂಡ್ಸ್. ಬಟ್ ಏನು ಅಂತಂದರೆ ಸ್ಟೋರಿ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಒಬ್ಬರು ಕಮೆಂಟಲ್ಲಿ ಹಾಕ್ಬೋದು. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹಾಕಿ, ಚೆನ್ನಾಗಿಲ್ಲ ಅಂತಂದರೆ ಚೆನ್ನಾಗಿಲ್ಲ ಅಂತ ಹಾಕಿ, ಅದರಲ್ಲೇನಿಲ್ಲ. ಓಕೆ ಫ್ರೆಂಡ್ಸ್, ಆಯಿತು ಫ್ರೆಂಡ್ಸ್, ಅದಕ್ಕೋಸ್ಕರ ಇವತ್ತು ಬಂದೆ. ವಿಡಿಯೋ ಚೆನ್ನಾಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನ ಮರಿಬೇಡಿ.